ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಎರಡೇ ಸ್ಟೆಪ್ಪಲ್ಲಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಸೀರೆ ಬಂದು ಬಾಟಲ್ ಗ್ರೀನ್ ವಿತ್ ಪರ್ಪಲ್ ಕಾಂಬಿನೇಷನ್ ಐತಿ. ಇಲ್ಲಿ ಪಲ್ಲು ಬಂದು ಪರ್ಪಲ್ ಐತಿ. ನೋಡ್ರಿ, ಈ ರೀತಿ ಪರ್ಪಲ್ ಕಲರ್ ಪಲ್ಲು ಐತಿ. ಇದಕ್ಕೆ ನಾನೀಗ ಫಸ್ಟ್ ಸ್ಟೆಪ್ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಸ್ವಲ್ಪ ಹಾಕೀನಿ. ನಿಮಗೆ ಇದು ಫಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲೀಗ. ನೋಡಿರಿ, ಇದಕ್ಕೆ ನಾನು ಈ ರೀತಿ ಗೋಲ್ಡನ್ ಕಲರ್ ಬೀಡ್ಸ್ನ ಯೂಸ್ ಮಾಡೀನಿ ಫಸ್ಟ್ ಸ್ಟೆಪ್ ಹಾಕೋಕ್ಕೆ. ನೋಡಿರಿ, ಸ್ಟಾರ್ಟಿಂಗಲ್ಲಿ ಈ ರೀತಿ 3 ಚೈನ್ ಹಾಕಿ ಒಂದು ಲಾಕ್ ಮಾಡೀನಿ, ಮತ್ತು 3 ಚೈನ್ ಹಾಕಿ ಒಂದು ಲಾಕ್ ಮಾಡೀನಿ. ಲಾಕ್ ಮಾಡಿ ಇಲ್ಲೇ ನೆಕ್ಸ್ಟ್ ಬೀಡ್ಸ್ ಹಾಕೀನಿ. ಬೀಡ್ಸ್ ಹಾಕಿ ಡೈರೆಕ್ಟಾಗೇ ಇಲ್ಲೇ ನೆಕ್ಸ್ಟ್ ಆರ್ಚ್ ಬರ್ತೈತ್ರಿ. ಇದು ಮತ್ತೊಂದು ಸ್ಟೆಪ್ ಹಾಕಿ ಆರ್ಚ್ ಹಾಕೋದೇನಿಲ್ಲ. ಇಲ್ಲಿ ಇದೇ ಸ್ಟೆಪ್ಪಿಗೆ ಬೀಡ್ಸ್ ಹಾಕುವಾಗಣ ಆರ್ಚ್ ಹಾಕ್ಬೇಕು. ಇದನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಇದನ್ನು ಈ ಕಡೆದನ್ನು ಬಿಟ್ಬಿಡ್ರಿ. ಇದನ್ನು ಇಲ್ಲಿಂದ ನೋಡಿರಿ 3 ಚೈನ್ ಹಾಕಿ ಲಾಕ್ ಮಾಡೀನಿ, ಇಲ್ಲೇ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡೀನಿ. ಇಲ್ಲೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡು ಇಲ್ಲಿಂದನೇ ಹಾಕ್ರಿ. ಈಗ ಇಲ್ಲಿ ನೋಡಿರಿ, 3 ಚೈನು ಒಂದು ಲಾಕ್, 3 ಚೈನು ಒಂದು ಲಾಕ್, 2 ಟೈಮ್ ಹಾಕಿ ಲಾಕ್ ಮಾಡೀನಿ. ಈಗ ಈ ದಾರ ಥ್ರೆಡ್ನ ಮೇಲ್ಗಡೆ ತೆಗೆದು ಇದಕ್ಕೊಂದು ಬೀಡ್ ಆ್ಯಡ್ ಮಾಡ್ತೀನಿ. ಈಗ ನೋಡಿರಿ, ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಸೀರೆಗೇನು ಲಾಕ್ ಮಾಡ್ತೀನಿ. ನೋಡಿರಿ, ಈ ರೀತಿ ಸೀರೆಗೇನು ಲಾಕ್ ಮಾಡ್ತೀನಿ. ಸೀರೆಗೇನು ಲಾಕ್ ಮಾಡಿ ಈಗ 5 ಚೈನ್ ಹಾಕ್ತೀನಿ. ನೋಡಿರಿ, ಸೀರೆಗೆ ಲಾಕ್ ಮಾಡಿ 5 ಚೈನ್ ಹಾಕ್ತೀನಿ. 1 2 3 4 5 ಚೈನ್ ಹಾಕಿ ಇದು ಫ್ರಂಟ್ ಸೈಡ್. ಈಗ 5 ಚೈನ್ ಹಾಕಿ ಸೀರೆನ ಈ ರೀತಿ ಟರ್ನ್ ಮಾಡ್ಕೊರಿ. ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ಈ ಬೀಡ್ ಹಿಂದ್ಗಡೆ ಈ ಥ್ರೆಡ್ನ ತೊಗೊಂಡು ಇಲ್ಲಿ ಬೀಡ್ ಪಕ್ಕ ಒಂದು ಲಾಕ್ ಮಾಡಿರ್ತೀವಲ್ರಿ, ಇಲ್ಲೇ ಈ 5 ಚೈನ್ ಹಾಕಿ ಇದ್ರ ಪಕ್ಕ ಇದ್ರ ಲಾಕ್ ಒಳಗೇನೆ ಈ ಲಾಕ್ ಮಾಡಿರಿ. ನೋಡಿರಿ, ಈ ರೀತಿ ಲಾಕ್ ಮಾಡಿರಿ. ನೋಡಿರಿ, ಇಲ್ಲೇ ಬೀಡ್ ಲಾಕ್ ಮಾಡಿ ಇಲ್ಲೇ ಲಾಕ್ ಮಾಡೀನಿ. ಲಾಕ್ ಮಾಡಿ 5 ಚೈನ್ ಹಾಕಿ ಸೀರೆನ ಈ ರೀತಿ ಟರ್ನ್ ಮಾಡಿ ಮತ್ತೆ ಇಲ್ಲಿ ಲಾಕ್ ಇರುತ್ತಲ್ರಿ, ಇಲ್ಲಿ ಲಾಕ್ ಮಾಡೀನಿ. ಲಾಕ್ ಮಾಡಿ ಈಗ ಮತ್ತೆ 3 ಚೈನ್ ಹಾಕ್ತೀನಿ. ನೋಡಿರಿ, 3 ಚೈನ್ ಹಾಕಿ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಒಳಗನ ಇದನ್ನು ಲಾಕ್ ಮಾಡ್ತೀನಿ. ನೋಡಿರಿ, ಲಾಕ್ ಮಾಡಿ ಈಗ ಸೀರೆನ ಮತ್ತೆ ಈ ರೀತಿ ಟರ್ನ್ ಮಾಡ್ಕೊರಿ. ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿಂದನ ಆರ್ಚ್ ಸ್ಟಾರ್ಟ್ ಮಾಡ್ಬೇಕ್ರಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಹಾಕ್ತೀನಿ ರೀ. ನೋಡಿರಿ, ಇಲ್ಲಿಂದನ ಈಗ ಆರ್ಚ್ ಹಾಕ್ತೀನಿ. ಸೂಜಿ ಮೇಲೆ ಈ ರೀತಿ 2 ಟೈಮ್ಸ್ ದಾರ ತೊಗೊಂಡು ಇಲ್ಲಿ 5 ಚೈನ್ ಹಾಕಿ ಬೀಡ್ಸ್ ಹಿಂದ್ಗಡೆ 5 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ರಿ, ಈ 5 ಚೈನ್ ಒಳಗನ ನೋಡಿರಿ ಈ ರೀತಿ ಸೂಜಿನ ಹಾಕ್ಕೊಂಡು ಈಗ ಆರ್ಚ್ ಹಾಕ್ತೀನಿ. ನೋಡಿರಿ, ಇಲ್ಲೇ ಈ 5 ಚೈನ್ ಒಳಗೆ ಈ ಸೂಜಿನ ಹಾಕ್ಕೊಂಡು ನೋಡಿರಿ, ಈಗ ಈ ಸೂಜಿ ಮೇಲೆ 3 ಸರ್ತಿ ದಾರ ಐತಿ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಈ ರೀತಿ ತ್ರಿಬಲ್ ಕ್ರೋಶಾ 12 ಕಂಬ ಹಾಕೋಬೇಕ್ರಿ. ಇದಕ್ಕೆ ತ್ರಿಬಲ್ ಕ್ರೋಶಾ 12 ಕಂಬ ಹಾಕಬೇಕು. ಈ ರೀತಿ ಆರ್ಚ್ ಬರ್ತೈತೆ ರೀ. ಇಲ್ಲಿ ನೋಡಿರಿ, ಈಗ 1 ಕಂಬ ಹಾಕೀನಿ ನಾನು. ನೋಡಿರಿ, ಮತ್ತೆ ತೋರಿಸ್ತೀನಿ. ಇಲ್ಲೇ ಸೂಜಿ ಮೇಲೆ 1 2 ಈ ರೀತಿ 2 ಸಲ ದಾರ ತೊಗೊಂಡು ಈ ಬೀಡ್ಸ್ ಹಿಂದ್ಗಡೆ ಹೋಗಿ ಮತ್ತೆ 1 ಸರ್ತಿ ದಾರ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ 12 ಕಂಬ ಇಲ್ಲಿ ಹಾಕಬೇಕ್ರಿ. ಈಗ 2 ಹಾಕೀನಿ. ಮತ್ತೆ ಸೂಜಿ ಮೇಲೆ 2 ಸರ್ತಿ ದಾರ ತೊಗೊಂಡು ಮತ್ತೆ ಹೋಗಿ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ 12 ಕಂಬ ಹಾಕೋರಿ.
ತೋರಿಸ್ತೀನಿ ರೀ ನಾನು ನಿಮಗೆ 12 ಕಂಬ ಹಾಕಿ ಮತ್ತೆ ನೆಕ್ಸ್ಟ್ ಯಾವ ಸ್ಟೆಪ್ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ ನಾನು ತ್ರಿಬಲ್ ಕ್ರೋಶ ಹಾಕಿ 12 ಕಂಬ ಹಾಕೀನಿ. ಈಗ ನೋಡ್ರಿ ಇಲ್ಲೇ 1 2 3 4 5 6 7 8 9 10 11 12 ಕಂಬ ಹಾಕೀನಿ. ಇದನ್ನು ಈಗ ಕರೆಕ್ಟಾಗಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ರಿ. ಇದು ಕಂಬ ಈಗ ಈ ರೀತಿ ಕರೆಕ್ಟಾಗಿ ಹಿಡ್ಕೊಂಡ್ರೆ ಇದು ನೋಡ್ರಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿರಿ. ನೋಡ್ರಿ ಈ ರೀತಿ ಲಾಕ್ ಮಾಡಿರಿ. ಈ ರೀತಿ ಆರ್ಚ್ ಬರ್ತೈತಿ. ಇದು ಇಲ್ಲೇ ಲಾಕ್ ಮಾಡಿ ಈಗ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಈ ರೀತಿ 5 ಟೈಮ್ಸ್ ಹಾಕೋಬೇಕ್ರಿ. 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, ಈ ರೀತಿ 5 ಟೈಮ್ಸ್ ಹಾಕಬೇಕು. ಇಲ್ಲಿ ನೋಡ್ರಿ ಆರ್ಚ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೀನಿ. ಇಲ್ಲೇ 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, ಈ ರೀತಿ 5 ಟೈಮ್ಸ್ ಹಾಕ್ಕೊಂಡೀನಿ. 1 2 3 4 5 3 ಚೈನ್ ಹಾಕಿ ಒಂದೊಂದು ಲಾಕ್ ಮಾಡಿ 5 ಟೈಮ್ಸ್ ಹಾಕ್ಕೊಂಡೀನಿ. ಒಂದು ಆರ್ಚ್ ಆದಮೇಲೆ ಈ ರೀತಿ 5 ಟೈಮ್ಸ್ ಹಾಕೋರಿ. ಮತ್ತೆ ದಾರಾನ ಮೇಲ್ಗಡೆ ತೆಗೆದು ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ ಈಗ ಇದಕ್ಕೆ. ನೋಡ್ರಿ ಮತ್ತೆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಸೀರೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ನೋಡಿರಿ ಈ ರೀತಿ ಲಾಕ್ ಮಾಡಿ ಮತ್ತೆ 5 ಚೈನ್, ಮತ್ತೆ 5 ಚೈನ್ ಹಾಕಿ ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಅದ್ರ ಪಕ್ಕನ ಲಾಕ್ ಒಳಗನ ಮತ್ತೆ ಲಾಕ್ ಮಾಡಿರಿ. ಮತ್ತೆ ಲಾಕ್ ಮಾಡಿ 3 ಚೈನ್ ಹಾಕಿ ಮತ್ತೆ ಈ 3 ಚೈನ್ ಲಾಕ್ ಒಳಗನ ಲಾಕ್ ಹಾಕ್ರಿ. ಲಾಕ್ ಮಾಡಿ ಮತ್ತೆ ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶ ಹಾಕ್ರಿ ಈ ರೀತಿ. ಮತ್ತು ನೆಕ್ಸ್ಟ್ ಇದೇ ರೀತಿ ಆರ್ಚ್ ಪೂರ್ತಿ ಸೀರೆ ಎಂಡ್ವರೆಗೂ ಇದೇ ರೀತಿ. ಇದು ಫಸ್ಟ್ ಸ್ಟೆಪ್ ರೀ. ಇದು ಫಸ್ಟ್ ಸ್ಟೆಪ್. ಇದರ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ ಈ ರೀತಿ ಆರ್ಚ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, ಈ ರೀತಿ 5 ಟೈಮ್ಸ್ ಹಾಕಿ ಮತ್ತೆ ಥ್ರೆಡ್ನ ಮೇಲ್ಗಡೆ ತೆಗೆದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಈ ರೀತಿ ಸೀರೆನ ಟರ್ನ್ ಮಾಡಿ 5 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ 3 ಚೈನ್ ಒಳಗೆ ಲಾಕ್ ಮಾಡಿರಿ. ಮತ್ತೆ ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ತ್ರಿಬಲ್ ಕ್ರೋಶ 12 ಕಂಬ ಹಾಕ್ಬೇಕ್ರಿ. ಆರ್ಚ್ ಈ ರೀತಿ ಹಾಕ್ರಿ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸಿಂಪಲ್ ಐತ್ರಿ, ಟ್ರೈ ಮಾಡಿ ನೋಡಿರಿ ನೀವು. ನೆಕ್ಸ್ಟ್ ಸ್ಟೆಪ್ ಹಾಕಿದ ಮೇಲೆ ಇದರ ಲುಕ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ ಫಸ್ಟ್ ಸ್ಟೆಪ್ಪು ಈ ರೀತಿ ಆರ್ಚ್ ಹಾಕ್ಕೊಂಡು ಕಂಪ್ಲೀಟಾಗಿ ಎಂಡ್ವರೆಗೂ ಈ ರೀತಿ ಆರ್ಚ್ ಹಾಕೀನಿ. ಈಗ ಸೆಕೆಂಡ್ ಸ್ಟೆಪ್ಪು ಯಾವ ರೀತಿ ಹಾಕೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಸೆಕೆಂಡ್ ಸ್ಟೆಪ್ಪು ಸ್ವಲ್ಪ ಹಾಕೊಂಬಂದೀನಿ ನಾನೀಗ. ಇದು ಯಾವ ರೀತಿ ಡಿಸೈನ್ ಬರ್ತೈತೆ ಅಂತ ಇಲ್ಲಿ ನೋಡಿರಿ. ಈ ರೀತಿ 2 ಸ್ಟೆಪ್ ಒಳಗಡೆ ನಾವು ಈ ರೀತಿ ದೊಡ್ಡದು ಡಿಸೈನ್ನ ಹಾಕ್ಬೋದು. ನೋಡಿರಿ ಈ ರೀತಿ ಡಿಸೈನ್ ಬರ್ತೈತೆ ಇದು. ಇದನ್ನು ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ರಿ. ಇದೇ ಸ್ಟಾರ್ಟಿಂಗ್ ಅಂತ ಇಲ್ಲಿಂದನ ಅಂದ್ಕೊಂಡು ಹಾಕ್ರಿ. ಇಲ್ಲಿ ಈಗ ನೋಡಿರಿ ಇಲ್ಲಿ 3 ಚೈನ್ ಹಾಕಿ 1 ಲಾಕ್
ಮತ್ತೆ 3 ಚೈನ್ ಹಾಕಿ ಒಂದು ಲಾಕ್ ಹಾಕಿ ಬೀಡ್ ತೊಗೊಂಡಿದ್ವಿ. ಈಗ ಇದೇ ಸ್ಟಾರ್ಟಿಂಗ್ ನೋಡಿರಿ. ಮತ್ತೆ ಈಗ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಈ 3 ಚೈನ್ ಲಾಕ್ ಇರೋ ಕಡೆನೇ ಲಾಕ್ ಮಾಡಿರಿ. ನೋಡಿರಿ ಈ ರೀತಿ ಲಾಕ್ ಮಾಡಿ ಮತ್ತೆ 3 ಚೈನ್ ಈ ರೀತಿ 3 ಚೈನ್ ಹಾಕಿ ಸೀರೆನ ಈ ರೀತಿ ಫೋಲ್ಡ್ ಮಾಡಿರಿ. ಅಂದರೆ ಉಲ್ಟಾ ಇಟ್ಕೊರಿ ಸೀರೆನ ಫೋಲ್ಡ್ ಮಾಡಿ ಇಲ್ಲಿ 3 ಚೈನ್ ಲಾಕ್ ಐತಲ್ಲ ಇದೇ ಲಾಕ್ ಒಳಗನೆ ಇದನ್ನ ಲಾಕ್ ಮಾಡಿರಿ. ನೋಡಿರಿ ಈ ರೀತಿ ಲಾಕ್ ಮಾಡಿ ಈಗ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಸ್ವಲ್ಪ ದಾರಾನ ಈ ರೀತಿ ಮೇಲ್ಗಡೆ ತೆಗೆದು ಇದಕ್ಕೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ. ನೋಡಿರಿ ಈ ರೀತಿ ಸ್ಮಾಲ್ ಬೀಡ್ ತೊಗೊಂಡಿನಿ. ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತು 2 ಚೈನ್ ಹಾಕ್ತೀನಿ. 1 2 ಇಲ್ಲಿ 4 ಚೈನ್ ಹಾಕಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ 2 ಚೈನ್ ಹಾಕಿ ಇಲ್ಲಿ ಚೈನ್ ಹಾಕಿವಲ್ರಿ 1 2 ಚೈನ್ ಬಿಟ್ಟು 3ನೇ ಚೈನಿಗೆ ಲಾಕ್ ಮಾಡ್ತೀನಿ. 3ನೇ ಚೈನಿಗೆ ಈ ರೀತಿ ಒಳಗೆ ಹೋಗಿ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ ಸೀರೆನ ಮತ್ತೆ ಈ ರೀತಿ ಸ್ಟ್ರೈಟ್ ಮಾಡ್ಕೊರಿದ್ದೇನೆ. ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಾಕ್ತೀನಿ. ನೋಡಿರಿ ಸೂಜಿ ಮೇಲೆ ಒಂದು ಸರ್ತಿ ಈ ರೀತಿ ದಾರ ತೊಗೊಂಡು ಇಲ್ಲಿ 3 ಚೈನದ್ದು ಗ್ಯಾಪ್ ಇರ್ತೈತಲ್ರಿ ಇದ್ರೊಳಗೆ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿರಿ ಒಂದು ಈ ರೀತಿ 8 ಸರ್ತಿ ಡಬಲ್ ಕ್ರೋಶೆ ಮಾಡಬೇಕು. ಎರಡು 3 4 5 6 7 8 ಈ ರೀತಿ ಡಬಲ್ ಕ್ರೋಶೆ ಮಾಡಿದರೆ ಈ ರೀತಿ ಡಿಸೈನ್ ಬರ್ತೈತೆ ರೀ. ಇದನ್ನು ಈಗ ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿ ಕಂಬ ಹಾಕಿವಲ್ರಿ ಅವು ಎರಡು ಇಲ್ಲಿ ಇದು ಚೈನ್ ಹಾಕಿರ್ತೀವಲ್ಲ ಅವು 2 ಚೈನ್ ಬಿಟ್ಟು ತ್ರಿಬಲ್ ಕ್ರೋಶೆ ಹಾಕಿದ್ದು 1 2 ಕಂಬ ಬಿಟ್ಟು ಇಲ್ಲೇ ಲಾಕ್ ಮಾಡ್ತೀನಿ. ನೋಡಿರಿ ಈ ರೀತಿ ಲಾಕ್ ಮಾಡ್ತೀನಿ. ಈಗ ಮತ್ತೆ ನೆಕ್ಸ್ಟ್ ಇಂಥದ್ದು ಒಂದು ಇಲ್ಲೊಂದು ಡಿಸೈನ್ ಇಲ್ಲಿ ಲಾಕ್ ಮಾಡಿ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಸೀರೆನ ಈ ರೀತಿ ಉಲ್ಟಾ ಮಾಡಿಕೊಂಡು ಇಲ್ಲೇ ಚೈನ್ ಅದಾವಲ್ರಿ ಇಲ್ಲೇ 1 2 ಚೈನ್ ಬಿಟ್ಟು 3ನೇ ಚೈನಿಗೆ ಮತ್ತೆ ಲಾಕ್ ಮಾಡ್ತೀನಿ. 3ನೇ ಚೈನಿಗೆ ಲಾಕ್ ಮಾಡಿ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ದಾರಾನ ಮೇಲೆ ತೆಗೆದು ಇಟ್ಕೊಂಡು ಮತ್ತೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ. ನೋಡಿರಿ ಈ ರೀತಿ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ 2 ಚೈನ್ ಹಾಕಿ ಇಲ್ಲೇ ಮತ್ತೆ 2 ಚೈನ್ ಬಿಟ್ಟು 3ನೇ ಚೈನಿಗೆ ಲಾಕ್ ಮಾಡ್ತೀನಿ. ನೋಡಿರಿ ಈ ರೀತಿ ಲಾಕ್ ಮಾಡಿ ಮತ್ತೆ ಸೀರೆನ ಈ ರೀತಿ ಸ್ಟ್ರೈಟ್ ನಮ್ಮ ಕಡೆ ಹಿಡ್ಕೊಂಡು ಮತ್ತೆ ಈ ರೀತಿ ಡಿಸೈನ್ ಡಬಲ್ ಕ್ರೋಶೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲೇ 3 ಚೈನದ್ದು ಗ್ಯಾಪ್ ಐತಲ್ರಿ ಇಲ್ಲೇ ಇದ್ರೊಳಗೆ ಹೋಗಿ ಡಬಲ್ ಕ್ರೋಶೆ ಮಾಡಬೇಕು. ಮತ್ತು 8 ಡಬಲ್ ಕ್ರೋಶೆ ಹಾಕ್ತೀನಿ. ಈಗ ಇದೇ ರೀತಿ ಈ ಡಿಸೈನ್ನ ಕಂಟಿನ್ಯೂಸ್ ಆಗಿ ಈ ರೀತಿ 6 ಡಿಸೈನ್ ಬರುವಂಗೆ ಒಂದು ಆರ್ಚಿಗೆ 6 ಡಿಸೈನ್ ಬರ್ತಾವ್ರಿ ಈ ರೀತಿ. ನೋಡಿರಿ 1 2 3 4 5 6 ಈ ರೀತಿ 6 ಡಿಸೈನ್ ಬರುವಂಗೆ ಈ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಈ ಆರ್ಚ್ ಕಂಪ್ಲೀಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಹೆಂಗೆ ಫಿನಿಶ್ ಮಾಡಬೇಕು ಇದನ್ನು ಎಲ್ಲೇ ಲಾಕ್ ಮಾಡಬೇಕಂತ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ
ಈ ರೀತಿ 6 ಡಿಸೈನ್ ಹಾಕ್ಕೊಂಡು ಬಂದೀನಿ. ಈಗ ಈ 6 ಡಿಸೈನ್ ಆದಮೇಲೆ ಇಲ್ಲೇ ಯಾವ ರೀತಿ ಲಾಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ, 6 ಡಿಸೈನ್ ಆದಮೇಲೆ ಇಲ್ಲೇ ಲಾಕ್ ಮಾಡ್ತೀನಿ. ಈಗ ಇಲ್ಲೇ ಲಾಕ್ ಮಾಡಿ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿ ಈ ದಾರನ ಈ ರೀತಿ ಮೇಲ್ಗಡೆ ತೆಗಿರಿ. ಮೇಲ್ಗಡೆ ತೆಗೆದು ಇಲ್ಲಿ ಡಿಸೈನ್ ಇರುತ್ತಲ್ರಿ, ಈ ಡಿಸೈನಲ್ಲಿ 1 2 ಚೈನ್ ಬಿಟ್ಟು 3ನೇ ಚೈನಿಗೆ ಈ ಸೂಜಿನ ಹಾಕಿ ಈ ದಾರನ ಎಳ್ಕೊರಿ. ಈ ರೀತಿ ದಾರನ ಎಳ್ಕೊಂಡು ಇದನ್ನು ಇಲ್ಲಿಗೆ ಲಾಕ್ ಮಾಡಿರಿ. ಇದೊಂದು ಆರ್ಚ್ ಪೂರ್ತಿಯಾಗಿ ಕಂಪ್ಲೀಟ್ ಆತ್ರಿ. ಈಗ ಇಲ್ಲಿ ಈ ರೀತಿ ಎಳ್ಕೊಂಡು ಈಗ ಡೈರೆಕ್ಟಾಗಿ ಇಲ್ಲಿ 3 ಚೈನ್ ಹಾಕಿ ಒಂದು ಲಾಕ್ ಮಾಡಿವಲ್ಲ, ಇಲ್ಲಿಂದನೇ ಇದನ್ನು ಈ 3 ಚೈನ್ ಒಳಗನ ಲಾಕ್ ಮಾಡಿರಿ. ಇಲ್ಲಿ ಲಾಕ್ ಮಾಡಿ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಈ 3 ಚೈನ್ ಗ್ಯಾಪ್ ಒಳಗೆ ಒಂದು ಲಾಕ್ ಮಾಡಿರಿ. ಇದು ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಮತ್ತೆ ಈ 3 ಚೈನ್ ಗ್ಯಾಪ್ ಒಳಗೆ ಒಂದು ಲಾಕ್ ಮಾಡಿರಿ. ಲಾಕ್ ಮಾಡಿ ಈಗ ಮತ್ತೆ 2 ಚೈನ್ ಹಾಕಿ ಈ 3 ಚೈನ್ ಲಾಕ್ ಐತಲ್ರಿ, ಇದೇ ಲಾಕ್ ಒಳಗನ ಇದನ್ನು ಲಾಕ್ ಮಾಡ್ತೀನಿ. ನೋಡಿರಿ, ಈ ರೀತಿ ಲಾಕ್ ಮಾಡ್ತೀನಿ. ಇಲ್ಲಿ ಕುಚ್ಚು ಬರ್ತೈತೆ ರೀ, ಇಲ್ಲೇ ಕುಚ್ಚು ಬರ್ತೈತಿ. ಈಗ ಮತ್ತೆ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಡಿಸೈನ್ ಮತ್ತೆ ಸ್ಟಾರ್ಟ್ ಆಗ್ತೈತಿ. ಈಗ 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಒಳಗನ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಮತ್ತೆ ಸೀರೆನ ಈ ರೀತಿ ಉಲ್ಟಾ ಮಾಡಿ ಮತ್ತೆ ಇಲ್ಲಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಬೀಡ್ ಹಾಕಿ ಮತ್ತೆ ಈ ರೀತಿ ಡಿಸೈನ್ ಸ್ಟಾರ್ಟ್ ಆಗ್ತೈತೆ ರೀ. ಇದು ಇಲ್ಲಿ ನೋಡಿರಿ, ಇಲ್ಲಿ ಒಂದು ಡಿಸೈನ್ ಆದಮೇಲೆ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಲಾಕ್ ಮಾಡೀನಿ. ಮತ್ತೊಂದು ಡಿಸೈನ್ ಆದಮೇಲೆ ಮತ್ತೊಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಈ ರೀತಿ ಲಾಕ್ ಮಾಡಿ ಈ ರೀತಿ 6 ಡಿಸೈನ್ ಬರುವಂಗನ ಒಂದು ಆರ್ಚಿಗೆ ಈ ರೀತಿ ಡಿಸೈನ್ ಬರ್ತೈತಿ. ಇಲ್ಲಿ ನೆಕ್ಸ್ಟ್ ಕುಚ್ಚು ಬರ್ತೈತಿ ರೀ. ಇಲ್ಲಿ ನೋಡಿರಿ, ಇವೆರಡೋದ್ರ ನಡು ಇಲ್ಲೊಂದು ಕುಚ್ಚು ಬರ್ತೈತಿ. ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ನಾನು ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಬರ್ತೈತೆ ಅಂತ. ಇಲ್ಲಿ ನೋಡಿರಿ, ಈಗ ಕುಚ್ಚು ಕಟ್ಟೀನಿ. ಕುಚ್ಚು ಕಟ್ಟಿದ್ದರಿಂದ ಸೀರೆ ಫೈನಲ್ ಲುಕ್ ಈ ರೀತಿ ಡಿಸೈನ್ ಬರ್ತೈತಿ. ನೋಡಿರಿ, 2 ಸ್ಟೆಪ್ ಒಳಗೆ ಈ ರೀತಿ ಬ್ರೈಡಲ್ ಡಿಸೈನ್ ಹಾಕ್ಬೋದು. ನೋಡಿರಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.